ಮುಂದಿನ ಸ್ಪರ್ಧೆ ನಮ್ಮ ಪೌರ ಕಾರ್ಮಿಕರು ಗಂಗಾಧರಣ್ಣ ಅವರು ಇದ್ದಾರೆ. ಅವರು ಈ ಆಟನ ಹೇಗೆ ಆಡ್ತಾರೆ ಅಂತ ನೀವು ನೋಡಿ. 1 2 3 4 5 ಸೂಪರ್. 6ರಲ್ಲಿ ಒಂದು ಆಟ ಆಡಿದಿರಿ. ನೆಕ್ಸ್ಟ್ ಮುಂದುವರಿಸಿ. 7 8 9 10. ಅಣ್ಣ, ಒಂದು ಆಟನ ಗೆದ್ದಿದ್ದೀರಿ ನೀವು. ನಿಮಗೂ ಒಂದು ಬಹುಮಾನ ಇದೆ. ಹೇಗೆ ಅನ್ನಿಸ್ತು ನಿಮಗೆ ಒಳ್ಳೆ ಆಟ? ಅಲ್ಲ, ಏನು ಅನ್ನಿಸ್ತು ಆಟ? ಆಟ ಅಂದ್ರೆ ಇದು ಗೇಮ್ ತರ. ಅದೇ ಹೇಗೆ ಅನ್ನಿಸ್ತು ನಿಮಗೆ? ಅರ್ಥ ಆಗಲ್ವಲ್ಲ. ಅರ್ಥ ಆಗ್ಲಿಲ್ವಾ? ಖುಷಿ ಆಯ್ತಾ? ಏನ್ ಅನ್ನಿಸ್ತು? ಅದೇ ಖುಷಿ ಅಂದ್ರೆ ಹಾಕ್ಲೇಬೇಕು ಅಂತ ಒಂದು ಇದು ಆಟ ಇರುತ್ತೆ. ಇದು ಪರಿಷ್ಕಾರ ಹಾಕ್ಲೇಬೇಕು, ಇನ್ನೊಂದು ಗೆತ್ತಬೇಕು ಅಂತ. ಆಮೇಲೆ ನೀವು ಇವಾಗ ಮಾಡ್ತಿದ್ದೀರಲ್ಲ ಕೆಲಸ, ಪೌರ ಕಾರ್ಮಿಕ ಕೆಲಸ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಮ್ ಡ್ಯೂಟಿ ಅದು, ಪೌರ ಕಾರ್ಮಿಕರ ಡ್ಯೂಟಿ ಅದು. ನಾವು ಒಂದು ಇದು ಮಾಡ್ತಾ ಇದ್ವಿ. ನೀವಿಲ್ಲ ಅಂದ್ರೆ ಒಂದು ಸ್ವಚ್ಛತೆ ಅನ್ನೋದು ತುಂಬಾ ಕಷ್ಟ ಅಲ್ವಾ? ನಾವೆಲ್ಲ ಅಂದ್ರೆ ಬೆಂಗಳೂರೆಲ್ಲ ಇದು ಒಂದು ಹೆಮ್ಮೆ ಇದೆಯಾ ಕೆಲಸದಲ್ಲಿ? ಓಕೆ, ಬನ್ನಿ ಅವ್ರಿಗೊಂದು ಬಹುಮಾನ ಕೊಟ್ಟು ಅವ್ರನ್ನ ಖುಷಿ ಪಡಿಸೋಣ. ಗಂಗಾಧರಣ್ಣ ಅವರು ತುಂಬಾ ಅದ್ಭುತವಾಗಿ ಆಟ ಆಡಿ 10 ಅವಕಾಶಗಳಲ್ಲಿ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಅದರಲ್ಲಿ ಬಾಲ್ನ ಬೆಳೆಸಿದ್ದಾರೆ ಕಪ್ಪನ್ ಬೌಲಲ್ಲಿ. ಅವರಿಗೆ ಅಯ್ಯಂಗಾರ್ಸ್ ಕಾಫಿ ಕಡೆಯಿಂದ ಇದೊಂದು ಕಾಫಿ ಪೌಡರ್. ಅಣ್ಣ, ನಿಮ್ಮ ಕೆಲಸದ ಮೇಲೆ ಹೀಗೆ ನಿಮ್ಗೆ ಗೌರವ ಇರಲಿ. ನೀವಿಲ್ಲ ಅಂತಂದ್ರೆ ಬೆಂಗಳೂರು ಇಷ್ಟು ಸುಂದರವಾಗಿ ಕಾಣಿಸಲ್ಲ. ಮತ್ತೆ ಈ ಆಟ ಚೆನ್ನಾಗಿ ಆಟ ಆಡಿದ್ರೆ ಸ್ವಚ್ಛ ಮಾಡ್ತಿದ್ದೀರಿ. ಓಕೆ, ಥ್ಯಾಂಕ್ ಯು.